ವೀಕ್ಷಕ ಮಹಾಪ್ರಭುಗಳೇ, ಹಿಂದಿನ ಕಾಲದಲ್ಲಿ ಒಂದು ಗಾದೆ ಇತ್ತು. ಯಾರಿಗೆ ಹೊಟ್ಟೆ ಮುಂದೆ ಬರುತ್ತೋ ಅವನು ಸುಖ ಪುರುಷ ಅಂತ. ಅವನು ನೆಮ್ಮದಿಯಾಗಿದ್ದಾನೆ, ಬೇಕಾದೆಲ್ಲ ತಿನ್ಕೊಂಡು ಚೆನ್ನಾಗಿದ್ದಾನೆ ಅನ್ನೋತಕ್ಕಂಥದ್ದು ಇತ್ತು. ಆದರೆ ಈಗ ಯಾರಿಗಾದ್ರೂ ಹೊಟ್ಟೆ ಬರ್ತಾ ಇದೆ ಇಲ್ಲ ಬಂದಿದೆ ಅಂತಂದ್ರೆ ಅವ್ರಿಗೆ ನಾನಾ ಕಾಯಿಲೆಗಳು ಶುರುವಾಗಿದೆ ಅಥವಾ ಕಾಯಿಲೆ ಬಂದಿದೆ ಅನ್ನೋತಕ್ಕಂಥ ಸಂಕೇತ. ಆದ್ರಿಂದ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನಂತಂದ್ರೆ, ತಾವು ಬೊಜ್ಜು ಬರದ ಹಾಗೆ ಕಾಪಾಡಿಕೊಳ್ಳಿ. ನಿಮ್ಮ ದಿನನಿತ್ಯದ ಊಟದಲ್ಲಿ ಈ ಕೊಬ್ಬಿನಂಶ ಅಥವಾ ಬೇಡದಿರೋ ಎಣ್ಣೆ ಅಂಶ ಅಥವಾ ಬೇಕರಿ ಐಟಮ್ಸು ಅಥವಾ ಆಚೆ ಸಿಗತಕ್ಕಂಥ ಪಿಜ್ಜಾ, ಬರ್ಗರು, ಈ ತರ ಬೇಡದಿರೋ ಊಟಗಳನ್ನು ಬಿಟ್ಟು ಆರೋಗ್ಯಕರವಾದ ಊಟಗಳನ್ನು ಮಾಡಿಕೊಂಡು ಬಂದು ಅದರ ತಕ್ಕನಾಗಿ ತಮ್ಮ ಜೀವನ ಶೈಲಿಯನ್ನು, ಅಂದ್ರೆ ಬೆಳಿಗ್ಗೆ ಎದ್ದಾಗಿಂದ ತಮ್ಮ ಮನೆಯ ಕೆಲಸಗಳನ್ನು ತಾವೇ ಮಾಡಿಕೊಂಡಲ್ಲಿ, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಮತ್ತೊಂದು ಎಲ್ಲ ತಾವೇ ಮನೆಯಲ್ಲಿ ತಮ್ಮ ಕೆಲಸಗಳನ್ನು ತಾವೇ ಮಾಡಿಕೊಂಡಲ್ಲಿ ತಮ್ಮ ಖರ್ಚು ವೆಚ್ಚಗಳೂ ಕಮ್ಮಿ ಆಗ್ತವೆ, ತಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ. ಆದ್ರಿಂದ ತಾವು ತಮ್ಮ ದೇಹದಲ್ಲಿ ಏನಾದರೂ ಬೊಜ್ಜು ಬರೋದಕ್ಕೆ ಶುರುವಾಗಿದೆ ಅಂತಂದ್ರೆ ತಾವು ಜಾಗೃತೆಯನ್ನು ವಹಿಸಿ ಆ ಬೊಜ್ಜು ಬರದ ಹಾಗೆ ವ್ಯಾಯಾಮ, ಯೋಗ, ಈ ತರ ಯಾವುದೇ ರೀತಿಯ ವ್ಯಾಯಾಮಗಳನ್ನು ಮಾಡಿಕೊಂಡು ಆಹಾರದಲ್ಲೂ ಬದಲಾವಣೆಗಳನ್ನು ಮಾಡಿಕೊಂಡು ತಾವು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ.